ಐ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ತುಂಬ ದಿನದಿಂದ ನನಗೆ ಟೀತ್ ಅಂದರೆ ಹಲ್ಲು ಪೇಯ್ನ್ ಆಗ್ತಾ ಇತ್ತು. ಎಕ್ಸ್ಟ್ರಾ ಹಲ್ಲು ಥರ ಬೆಳ್ಕೊಂಡು ಅದು ಒಳಗಡೆ ಇರೋ ಸ್ಕಿನ್ ಎಲ್ಲ ಕಟ್ ಮಾಡ್ತಾ ಇತ್ತು. ಏನು ಮಾಡೋದು ಅಂತ ಗೊತ್ತಾಗ್ತಿದ್ದಿಲ್ಲ. ಈ ನಡುವೆ ತುಂಬ ಪೇಯ್ನ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಹಾಗಾಗಿ ಹಾಸ್ಪಿಟಲ್‌ಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಆನ್ ದ ವೇ ಹೋಗ್ತಾ ಚಿರುನ ಕೂಡ ಡ್ರಾಪ್ ಮಾಡಿಬಿಟ್ಟು ನಾವು ಫಸ್ಟ್ ಹೋಗಿದ್ದು ದೇವನಹಳ್ಳಿ ಹಾಸ್ಪಿಟಲ್‌ಗೆ, ಗೌರ್ಮೆಂಟ್ ಹಾಸ್ಪಿಟಲ್‌ಗೆ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಡಾಕ್ಟರೇ ಇದ್ದಿದ್ದಿಲ್ಲ. ಅಲ್ಲೋಗಿ ಲೈನಲ್ಲೆಲ್ಲ ನಿಂತ್ಕೊಂಡು ಚೀಟಿ ಎಲ್ಲ ತಗೊಂಡು ಆಮೇಲೆ ಹೋಗಿ ಡಾಕ್ಟರ್‌ನ ನೋಡಿದ್ರೆ ಅಲ್ಲಿ ಇದ್ದಿದ್ದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಜನರಲ್ ಚೆಕಪ್ ಮಾಡಿದ್ರೆ ಇಲ್ಲ ಅವರು ನೀವು ಡೆಂಟಲ್ ಹಾಸ್ಪಿಟಲ್‌ಗೆನೆ ಹೋಗಬೇಕು ಅಂದ್ರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ವಾಪಸ್ ಮನೆಗೆ ಬಂದ್ಬಿಟ್ವಿ. ನೆಕ್ಸ್ಟ್ ಡೇ ಡಾಕ್ಟರ್ ಬರ್ತೀನಿ ಅಂತ ಹೇಳಿದ್ರ. ಸರಿ ಅಂತೇಳಿ ಇವತ್ತು ಬೇಗ ಬೇಗ ಎದ್ದು ಬ್ರೇಕ್‌ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ಚಿರುಗೆ ಸ್ಕೂಲಿಂದ ಇವತ್ತು ಎಜುಕೇಷನಲ್ ಫೀಲ್ಡ್ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನೂ ಕೂಡ ರೆಡಿ ಮಾಡಿಬಿಟ್ಟು ಆನ್ ದ ವೇ ಸ್ಕೂಲಲ್ಲಿ ಬಿಟ್ಟು ಮತ್ತೆ ಹಾಸ್ಪಿಟಲ್‌ಗೆ ಹೋಗಿದ್ವಿ. ಬಟ್ ಅಲ್ಲೊಂಚೂರು ಸರಿಯಾಗಿ ರೆಸ್ಪಾನ್ಸೇ ಮಾಡಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅವ್ರು ನನಗೆ ಏನಾಗಿದೆ ಏನು ಅಂತನೂ ಚೆಕಪ್ಪೇ ಮಾಡಿಲ್ಲ. ಇಲ್ಲ ಇಲ್ಲೆಲ್ಲ ಮಾಡಲ್ಲ ನೀವು MUITಗೆ ಹೋಗಿ ಅಂತ ಹೇಳ್ಬಿಟ್ರು. ಸರಿ ತುಂಬ ಪೇಯ್ನ್ ಆಗ್ತಾ ಇತ್ತಲ್ಲ ಹೋಗಿ ಅಲ್ಲೊಂದ್ಸಲಿ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ವಿ. ಬಟ್ ಹೋಗಿದ ತಕ್ಷಣ ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಅಲ್ಲಿ ಏನಾಗಿದೆ, ಏನು, ಎಲ್ಲಿ ಪೇಯ್ನ್ ಇದೆ, ಏನು ಅಂತೆಲ್ಲ ಕೇಳಿಬಿಟ್ಟು ಚೆಕ್ ಮಾಡ್ತಾ ಇದ್ರು. ಆಮೇಲೆ ಅದೆಲ್ಲ ಆದಮೇಲೆ ನನಗೆ BP, ಶುಗರ್ ಏನಾದರೂ ಇದೆಯಾ ಅಂತ ಎಲ್ಲ ಕೇಳಿಕೊಂಡು BP ಚೆಕ್ ಮಾಡ್ತಾ ಇದ್ರು. ಹಾಗೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬಂದ್ಬಿಡಿ ಅಂತ ಹೇಳಿ ಅಲ್ಲೇ ಕಳಿಸಿದ್ರು. ಬ್ಲಡ್ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡು ರಿಪೋರ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಬರುತ್ತೆ ಆಮೇಲೆ ಹೇಳ್ತೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡಿದ್ರೆ ನನಗೆ ಅಲ್ಲೂ ತೆಗಿಲೇ ಇಲ್ಲ ಅವರು. ಬಿಕಾಸ್ ಬ್ಲಡ್ ತುಂಬ ಕಮ್ಮಿ ಇದೆ. ಬ್ಲಡ್ ಇಂಪ್ರೂವ್ ಆದ್ರೇನೆ ತೆಗಿಯೋಕ್ಕಾಗೋದು. ಒಂದು 15 ಡೇಸ್ ನೋಡಿ ಐರನ್ ಸಪ್ಲಿಮೆಂಟ್ ಎಲ್ಲ ತಗೊಂಡು ಮತ್ತೆ ವಾಪಸ್ ಬನ್ನಿ ಅಂತ ಹೇಳ್ಬಿಟ್ಟು ಬರೆದು ಕೊಟ್ಟರು. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಆನ್ ದ ವೇ ಬರ್ತಾ ಚಿರುನು ಕೂಡ ಕರ್ಕೊಂಡು ಹಾಗೆ ವಾಪಸ್ ಮನೆಗೆ ಬಂದ್ವಿ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.